ಸಿಕ್ಕರೆ ಮಾತಾಡ್ಬೇಕು. ಸದುಪಯೋಗ ಪಡ್ಕೋಬೇಕು. ಆಯ್ತಾ? ಮಾತಾಡ್ಬೇಕು. ಟಿ ಸಿ ಒಬ್ರು ರಿಟೈರ್ಡ್ ಆಗ್ತಿದಾರಂದ್ರೆ ಟಿ ಸಿ ಮಾತಾಡ್ಲಿಲ್ಲ ಅಂದ್ರೆ ಮರ್ಯಾದೆ ಇರಲ್ಲ. ಆಕ್ಚುಲಿ ಮರ್ಯಾದೆ ಇರಲ್ಲ. ಇದು ಎಷ್ಟು ಬೇಕಷ್ಟು ಮಾತಾಡೋದು. ಇಲ್ಲ ನಮ್ಗೆ ಬರೋದಿಲ್ಲ ಅದೆಲ್ಲ ಮಾತಾಡಿ ಹೇಳ್ದಲ್ಲ ಒಂದೆರಡು ಹಾಂ ಬನ್ನಿ ಸರ್. ಸುರೇಶ್ ಮಾತಾಡಿದ ಹೌದು ನೀವು ಮಾತಾಡ ಅವ್ರು ಮಾತಾಡಿದ BLTC ಎಲ್ಲ ಸಹೋದ್ಯೋಗಿ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. 60 ವರ್ಷದಲ್ಲಿ ನಿವೃತ್ತಿಯನ್ನು ಈ ಸಂಸ್ಥೆಯಲ್ಲಿ ನಿವೃತ್ತಿಯನ್ನು ಹೊಂದುತ್ತಾ ಇದ್ದೇನೆ. ಇಷ್ಟು ವರ್ಷಗಳ ನಾನು ಸೇವೆ ಸಲ್ಲಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಅಧಿಕಾರಿಗಳ ಸಹಕಾರ ನನಗೆ ತುಂಬ ಅವಶ್ಯವಿದ್ದು ನಾನು ಈ ಸೇವೆ ಸಲ್ಲಿಸೋದಕ್ಕೆ ಸಾರ್ಥಕ ಆಯಿತು ಅಂತ ನನ್ನ ಭಾವನೆ. ನಿಮ್ಮೆಲ್ಲರ ಈ ಒಂದು ಸಹಕಾರದಿಂದ ನಾನು ಈ 33 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ. ಇದಕ್ಕೆ ನಿಮ್ಗೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಈ 2 ಮಾತುಗಳನ್ನು ನನ್ನ ಎಲ್ಲ ಆತ್ಮೀಯ ಸಿಬ್ಬಂದಿಗಳೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ಈ ದಿವಸ ಶ್ರೀ ಸುರೇಶ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಒಳ್ಳೆ ಹ್ಯಾಂಡ್ ಅವರು ನಾನು ಬಂದಾಗ ಉತ್ತರಳ್ಳಿಯಲ್ಲಿ ಇತ್ತು. ಉತ್ತರಳ್ಳಿ ಎಷ್ಟು ಫೇವರ್ ಅಂದರೆ ಅವ್ರಿಗೆ ಭಾಳ ಫೇವರ್. ನನಗೆ ಫೀಲ್ ಮಾಡ್ತೀನಿ ಉತ್ತರಳ್ಳಿಯಿಂದ ಬೇರೆ ಅವ್ರಿಗೆ ಮನಸ್ಸೇ ಇದ್ದಿಲ್ಲ. ಆದರೆ ಕಾರಣಾಂತರಗಳಿಂದ ನಾನು ಹೊಸಕಡೆಯಲ್ಲಿ ಒಬ್ಬರು ರಿಟೈರ್ಡ್ ಆದಮೇಲೆ ನನಗೆ ಹೊಸಕಡೆಗೆ ಬೇಕಾಯಿತು ಟಿ ಸಿ ಅವರು. ಅವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಹೋಗ್ಬಿಡಿ ನೀವು ಅಲ್ಲಿ ಸ್ವಾಮಿ ಕೆಲಸ ಗೊತ್ತಾಗಲ್ಲ ಹೋಗಿ ಅಂತೇಳಿ ಅವ್ರಿಗೆ ನಾನು ಒಂದೇ ಮಾತಲ್ಲಿ ಕೇಳ್ಕೊಂಡಿದ್ದು. ಅದಕ್ಕೆಲ್ಲ ಒಪ್ಪಿ ಅವರು ಹೊಸಕಡೆಯಲ್ಲಿ ಸ್ಟ್ಯಾಂಡಲ್ಲಿ ಎಲ್ಲ ಬಾಳವಿತ್ತು. ಅವರೆಲ್ಲ ಅದನ್ನೆಲ್ಲ ಸರಿ ಮಾಡಿ ಎಲ್ಲ ಪ್ರತಿ ಸಾರಿ ಶುರು ಆಗ್ತಿದ್ರು ಅವರು. ನಾನು ಹೊಸಕಡೆ ಸ್ಟ್ಯಾಂಡಿಗೆ ಹೋಗಿದ್ದೆ. ನಾನು ಒಂದು 2 ವರ್ಷ 8 ತಿಂಗಳಾಯಿತು. ಒಂದು 10 ಸಾರಿ ಹೋಗಿರ್ಬೋದು ಅಷ್ಟೇ ಎಲ್ಲ ಸೇರಿ. ಆದರೂ ಕೂಡ ಆ ಸ್ಟ್ಯಾಂಡಿಂದ ಯಾವುದೇ ಆಗಲಿ ಪ್ರಾಬ್ಲಮ್ ಬರೋದು ನನಗೆ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವರು ನಾನು ಲೈಫಿಗೆ ಏನೋ ಆರ್ಡ್ರ್ ಬಂದರೆ ಬೇರೆಯವರು ಇಷ್ಟೊಂದು ಮೇಲೆ ಬರೋದು ನಾಯಕು ಎಷ್ಟು ಮೇಲೆ ಬರೋದು. ನನಗೆ ಫಸ್ಟ್ ಜ್ಞಾಪಕ ಆಗೋದೇ ಸುರೇಶ್ ಫಸ್ಟಿಗೆ. ಅವರಿಗೆ ಲಾಸ್ಟ್ 59 ವರ್ಷ 9 ತಿಂಗಳಾಗಿತ್ತು. ಲಾಸ್ಟ್ ಮಂತು ಕೂಡ ಅವರಿಗೆ ನಾನು ಇಟ್ಕೊಳ್ತೀವಿ ಇಟ್ಟಿಗೆ ನೀರು ಹಾಕಿದ್ದಾರೆ, ಚಿಂತನೆ ಹಾಕಿದ್ದಾರೆ, ತುಂಬ ಪ್ರಾಬ್ಲಮ್ ಆಗ್ತದೆ. ಅವರು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಾ ಇದ್ರು. ಮತ್ತು ಇವತ್ತು ಆ ದೇವಸ್ಥಾನದ ಹತ್ರ ಗಾಡಿ ಇರ್ತಾರೆ MLA ಕಟ್ಟು ನಮಗೆ ಯಾವುದೇ ಕಾರಣಕ್ಕೂ ಆ ದೇವಸ್ಥಾನ ಕಟ್ಟಿಂಗಲ್ಲಿ ನಿಲ್ಲಿಸಬಾರ್ದು. ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನು ಮಾತು ಇರ್ತಿಲ್ಲ. ಅದ್ರ ಕೆಳಗೆ ದೇವಸ್ಥಾನ ಇದೆ, 4 ಕಲ್ಲಿಂದ ದೇವಸ್ಥಾನ, ಅಲ್ಲೇ ನಿಲ್ಲಿಸ್ಬೇಕು. ಎಲ್ಲ ಅಂತ ಹೇಳಿದಾಗ ನನಗೆ ಫಸ್ಟ್ ಜ್ಞಾಪಕ ಬಂದಿದ್ದು ಸುರೇಶ್ ಅವರು. ಆ ಟೈಮಲ್ಲೂ ಕೂಡ ಅವರು ಯಾವುದೋ ಚೇರಿಸ್ಕೊಂಡು ಬೇಕರಿಯಲ್ಲಿ ಕುತ್ಕೊಂಡು ಎನಿ ಟೈಮ್ ನೀವು ಹೋಗಿ ಅಲ್ಲೇ ಹೇಳ್ತಿದ್ರು ಬುಕ್ ಇಟ್ಕೊಂಡು. ಇವತ್ತು ಏನಾದರೂ ಬಸ್ಗಳು ಕೆಳಗೆ ನಿಲ್ತಾ ಇದ್ದಾವೆ ಅಂದರೆ ಅದು ಸುರೇಶ್ ಅವರು. ನಾನು ಬೇಡಲ್ಲಿ ದಿವಸ ಬರ್ತೀನಿ ಬೆಳಿಗ್ಗೆ ದಿವಸ ಹೇಳ್ತಾ ಇರ್ತಾರೆ ಭಾಳ ಚೆನ್ನಾಗಿ ಈ ವಾರದಲ್ಲಿ ಅವರು ಕೆಲಸನ ಮಾಡ್ತಾರೆ. ಇನ್ನು ಗಾಡಿ ನಿಲ್ಸಾಕಿಲ್ಲ ಅವರಿಗೆ ಆಗಲಿ ಈಗ ಎಲ್ಲ ನಾಯಕರಿಂದ ದೇವಸ್ಥಾನ ಹತ್ರ ಇರ್ತಾ ಇದ್ದಾರೆ. ಯಾವುದೇ ಟ್ರಾಫಿಕ್ ಅದು ಕೂಡ ಸಂತೋಷವಾಗಿ ಚೆನ್ನಾಗಿ ಮಾಡಿಕೊಡಪ್ಪ 20 ವರ್ಷ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆಲ್ಲ ಅವರೇ ಇದು ಆ ವಯಸ್ಸಿನಲ್ಲಿ 59 ರಜಾ ಕೂಡ ಒಂದು ರಜಕ್ಕೂ ಕೂಡ ಅವರು ವಾಟ್ಸಪ್ ಮಾಡೋದು ನನಗೆ. ಈಗಿನ ಕಾಲದಲ್ಲಿ ನಾನು ನೋಡಿದಂಗೆ ಒಂದು 10% ಅಷ್ಟೇ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಜೀವನದಲ್ಲಿ. ಊಟ ಮಾಡೇ 90% ಜನರಲ್ಲಿ ಅದರಲ್ಲೂ ಒಬ್ಬರಾಗಿರೋ ಸುರೇಶ್ ಅವರು ಪ್ರತಿ ಸಾರಿ ಒಂದು ಲೀವ್ಗೂ ನನಗೆ ವಾಟ್ಸಪ್ ಮಾಡಿ ಏನು ಮಾಡಿ ಸರ್ ಏನು ಮಾಡಿ ಕೂಡ ಅವ್ರಿಗೆ ಕೆಲಸ ಮಾಡಿಸಿದ್ದೀನಿ. ಅದಕ್ಕೆ ನನಗೆ ಸಾರಿ ಹೇಳಿ. ಯಾಕಂದರೆ ಮುಂದೆ ಆ ಚಾನ್ಸ್ ಸಿಗಲ್ಲ. ನಾವು ಏನಂದರೆ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಆತ್ಮ ಸಂತೃಪ್ತಿ ಅಂತ ಇರುತ್ತೆ. ನಾನು ನಮ್ಮ ಪೂರ್ಣ ಸಂಬಳಕ್ಕೆ
ನನ್ನ ಆತ್ಮ ಸಂತೃಪ್ತಿ